ಬೆಂಗಳೂರು ಮೈಸೂರು ಹೈವೇ ರಸ್ತೆಯಿಂದ KM ದೊಡ್ಡಿಗೆ ಹೋಗುವಂಥ ರಸ್ತೆ ಮುಖ್ಯ ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ. ಈ ರಸ್ತೆಯಲ್ಲಿ ಸಾವಿರಾರು ಮಂದಿ ದಿನನಿತ್ಯಗಳು ಓಡಾಡ್ತಾರೆ. ವಿದ್ಯಾರ್ಥಿಗಳು ಒಂದು ವೇಳೆ ಬಸ್ಸಿನಾದ್ರಲ್ಲಿ ಅಪಘಾತಕ್ಕೀಡಾದಂಥ ಸಂದರ್ಭದಲ್ಲಿ ನೂರಾರು ಮಕ್ಕಳು ತೊಂದರೆಗಿಡಬೇಕಾದಂಥ ಸಂದರ್ಭ ಬರುತ್ತೆ. ಆಗ ಯಾರು ಜವಾಬ್ದಾರಿಯನ್ನು ಹೊರ್ತಾರೆ ಎನ್ನುವಂಥದ್ದು ತುಂಬ ಸಮಸ್ಯಾತ್ಮಕವಾಗಿ ಇದೆ. ಈ ರಸ್ತೆಗೆ ಹಲವಾರು ಸಂದರ್ಭದಲ್ಲಿ ಎಲ್ಲ ಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಖುದ್ದು ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ಶಾಸಕರು ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವಂಥ ಪೂರ್ವಸಿದ್ಧತೆ ಬಂದಂಥ ಸಂದರ್ಭದಲ್ಲಿ ಕಣ್ಣಾರೆನೇ ಕಂಡು ಮೊದಲು ಈ ರಸ್ತೆಯನ್ನು ನಾವು ದುರಸ್ತಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಈಗ ನೋಡಿದ್ರೆ ಅದನ್ನು ಈ ರಸ್ತೆಯನ್ನೇ ಬಿಟ್ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ, ಇಂಥ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಗುಂಡಿ, ಪಚ್ಚೆ ನೀರು, ವಿದ್ಯಾರ್ಥಿಗಳು ಹೇಗೆ ಹೋಗುವಂಥದ್ದು ನಡ್ಕೊಂಡು ಹೋಗೋದಕ್ಕೂ ಕೂಡ ಅಸಾಧ್ಯವಾಗ್ತಾ ಇದೆ. ಮತ್ತು ಸಾವಿರಾರು ಜನ ನಾವು ಈ ಆಯ್ತು ಮಾಡ್ಕೊಟ್ಟಿದ್ರೆ, ಆದರೆ ಇಲ್ಲಿ ಬೆಳಿಗ್ಗೆದ್ದು ಒಂದದ ಮಳೆ ಹೋಯ್ತು ಅಂತಂದ್ರೆ ಈ ಅವಸ್ಥೆ. ಮಳೆ ಇಲ್ಲ ಅಂದರೆ ಧೂಳು, ಮಳೆ ಇಲ್ಲ ಅಂದಾಗ ಧೂಳು, ಮಳೆ ಹೋಯ್ತು ಅಂದಾಗ ಬದಿ. ನಾವು ಯಾವ ರೀತಿ ಓಡಾಡಬೇಕು ಇಲ್ಲಿ ನಮ್ಮ 2-3-4 ಗ್ರಾಮಕ್ಕೆ ಯಾವ ಸಂಪರ್ಕ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಅಕ್ಕಪಕ್ಕದ ಜನ ಎಲ್ಲ ಬರ್ತಾರೆ, ಏನಪ್ಪ ಈ ಗ್ರಾಮ ಅಂತ ನಮಗೆ ಬೈಯುವಂಥ ಸ್ಥಿತಿ ಆಗದೆ. ಆದರೆ ಇದು 2 ಗ್ರಾಮಕ್ಕೆ ಸೇರ್ಕೊಂಡಿದೆ. ಒಂದು ಬೇಲೂರು ಪಂಚಾಯತ್ ಸೇರ್ತದೆ, ಆ ಕಡೆ ಉಂಬಳಿ ಪಂಚಾಯತ್ ಸೇರ್ತದೆ. ಶಾಸಕರಿಗೆ, ಉಸ್ತುವಾರಿಗಳಿಗೆ ನಮ್ಮ ಊರಿನ ಪರಿಸ್ಥಿತಿ ನೋಡಿ ಮಾಧ್ಯಮ ಮಿತ್ರರೆಲ್ಲ ನಮಗೆ ಸಹಾಯ ಮಾಡಿಕೊಂಡಿದ್ದಾರೆ. ಈಗಲಾದರೂ ಜಿಲ್ಲಾಧಿಕಾರಿಗಳು ಯಾವ ನಿರ್ಧಾರ ತಗೊಳ್ತಾರೆ ಅಂತ ಕಾದು ನೋಡೋಣ.